ಬರ್ತಾ ಇತ್ತು ಅಲ್ಲಿ ಸಾಂಗ್ ಇದು ಫೋನ್ದು ಫೋನ್ ಆಫ್ ಮಾಡ್ಬೇಕು ನಿನ್ ಸೀರಿಯಲ್ಲು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಕಣ್ರಿ ಕಳ್ಸಿ ಆಚೆ ಮೊದಲೇ 12,000 ರೂಪಾಯಿ ರೇಷನ್ನ ತೋರಿಸ್ತಾ ಇದ್ದೀನಿ ಅದು ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ ಈ ಕೆಮ್ಮಲ್ ಅದೇ ನಂದು ಡಿವೈಡೇ ಮಾಡೋದು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ನಡೀತಾ ಇದೆ ಗೈಸ್ ಸೊ ಇಲ್ವಾ ಎಲ್ಲಿ ರೆಕಾರ್ಡ್ ಆಯ್ತಾ ಅದೇ ಹೂ ಸ್ಟಾಪ್ಡ್ ಯು ನಿಮ್ಮನ್ನ ತಡೆದಿರುವವರು ಯಾರು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಲಾವಣ್ಯ ವೈಭವ್ ವ್ಲಾಗ್ಸ್. ಅಲ್ಲಿ ನಮ್ಮಪ್ಪ ನಗ್ತಾವ್ರೆ ನಮ್ಮಮ್ಮನ ರೇಗಿಸ್ಕೊಂಡು. ಸೊ ಏನಿದೆಲ್ಲ ಗುಡ್ಡಾಕೊಂಡು ಅಂತ ಅಂದ್ಕೊಂಡಿದ್ದೀರ, ನಾನೊಬ್ಬರು ಆಂಧ್ರದವ್ರದ್ದು ತೆಲುಗುದು ಯೂಟ್ಯೂಬ್ ಚಾನಲ್ ನೋಡಿದೆ ಗೈಸ್. ಅವರು ತಿಂಗ್ಳಿಗೊಂದ್ಸರಿ ಡಿಮಾರ್ಟಿಂದ ಇರಾಮ ಸೌಂಡ್ ಬರ್ತೈತೆ ಡಿಮಾರ್ಟಿಂದ ತರಿಸೋ ಐಟಮ್ನೇ ಒಂದು ವಿಡಿಯೋ ಮಾಡಿ ಹಾಕ್ತಾರೆ. ನಾನು ನಮ್ಮ ಮನೆಗೆ ಈ ಸರಿ ಈ ಐಟಮ್ ತರಿಸ್ದೆ, ಈ ಸರಿ ಈ ಐಟಮ್ ತರಿಸ್ದೆ ಅಂತ ಅಂದ್ಬಿಟ್ಟು ಅದು 1,00,000 ವ್ಯೂ ಹೋಗುತ್ತೆ ಗೈಸ್. ನಂಗೆ 1,00,000 ಬೇಡ, 1,000ನೋ ಇಲ್ಲ 10,000 ಅಷ್ಟು ಬೇಡ, 10,000 ವ್ಯೂಸ್ ಹೋಗ್ಲಿ ಸಾಕು ಈ ವಿಡಿಯೋ. ಏನಿವೆ ತರಿಸಿದ್ವಲ್ಲ, ನನಗೂ ಒಂದು ವೀಡಿಯೋಗೆ ಕಂಟೆಂಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇಷ್ಟೊಂದೆಲ್ಲ ಯಾಕೆ ಅಂತ ಫಸ್ಟೇ ಹೇಳ್ತೀನಿ ನೋಡಿ. ಅಪ್ಪ ಕ್ಯಾಮ್ರಾ ಯಾಕೋ ಒಂದು ಸ್ವಲ್ಪ ಹಿಂಗೆ ಸೊಟ್ಟಿಗೆ ಹೋಗೈತಪ್ಪ, ಹಿಂಗಾಗೈತೆ ಅನಿಸ್ತಾಯ್ತಪ್ಪ. ಅದು ಮಾಡಿದ್ರೆ ಆಗಲ್ಲ ಇನ್ನು ಹಂಗೆ ಈಗ ಸರ್ ಹೋಗುತ್ತೆ. ಸೊ ಇಷ್ಟೆಲ್ಲ ಯಾಕೆ ಅಂತ ಅಂದರೆ ಕ್ಯಾಮ್ರಾಮನ್ ಅಲ್ಲಿದ್ದಾರೆ ಇರಮ್ಮ. ಬೆಳಗ್ಗೆನೆ ಎಲ್ಲಡಿಕೆ ಹಾಕ್ಕೊಂಡು ಮೂತಿ ನೋಡ್ರಿ ಹೆಂಗಾಗೈತೆ. ಏನಕ್ಕೆ ಇಷ್ಟೊಂದು ರೇಷನ್ನು ಅಂತಂದರೆ ಗೈಸ್, ನಾವು 3 ತಿಂಗ್ಳಿಗೆ ಒಂದು ಸರಿನೇ ರೇಷನ್ ತೊಗೊಂಬರಕ್ಕೆ ಹೋಗೋದು. ನಾವು ತಿಂಗಳು ಹೋಗಿ ತೊಗೊಂಬರಲ್ಲ, 3 ತಿಂಗ್ಳಿಗೆ ಒನ್ಸ್. ಸೌಂಡು ಕರ ಸೌಂಡ್ ಬರ್ತದಪ್ಪ. ಗೊತ್ತಾಗಲ್ಲ ತಗೋ, ಏನು ಕವರ್ಗಳಲ್ಲಿ ಸೌಂಡ್ ಬರ್ತದೆ, ಏನು ಬರ್ತದೆ ಹೇಳಿ ಮಾಮೇ. ಸೊ ನಾವು 3 ತಿಂಗ್ಳಿಗೆ ಒಂದ್ಸರಿ ರೇಷನ್ ತೊಗೊಳ್ಳೋದು ಗೈಸ್. ಮಧ್ಯದಲ್ಲೂ ತೊಗೊತೀವಿ, ಬಟ್ 1,000-2,000ಗೆ ಹಂಗೆ ಏನು ಖಾಲಿ ಆಗಿರುತ್ತೋ, ಏನು ರಿಕ್ವೈರ್ಮೆಂಟ್ ಇರುತ್ತೋ ಅದು. ಅದಾದಮೇಲೆ ಇನ್ನು ವೆಜಿಟೇಬಲ್ಸ್ ಅದೆಲ್ಲ 2 ವೀಕ್ಸ್ ಒನ್ಸ್ ಹಂಗೆ ತೊಗೊಳ್ಳೇಬೇಕಾಗುತ್ತೆ ಬೇಕಾಗಿದ್ದಾಗ. ಈ ಥರ ಪರ್ಟಿಕ್ಯುಲರ್ ರೇಷನ್ ಮಾತ್ರ. ಯಾಕೆಂದರೆ ನಿಮಗೆ ಗೊತ್ತು, ಡಿಮಾರ್ಟ್ಗೆ ಹೋದರೆ ಬೇಕಾಗಿರೋದಕ್ಕಿಂತ ಜಾಸ್ತಿ ಬೇಡವಾಗಿರೋದೇ ತೊಗೊಂಬರ್ತೀವಿ. ಬಟ್ ಈ ಸರಿ ಏನೂ ಇಲ್ಲ ಗೈಸ್, ಎಲ್ಲ ಬೇಕಾಗಿರೋದೆ. ಯಾಕೆ ಅಂತಂದರೆ ಕರೆಕ್ಟಾಗಿ 8:10ಗೆ ಹೋದೋ ಅವರು 8:30ಗೆ ಅನೌನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಬಿಲ್ಲಿಂಗಿಗೆ ಬನ್ನಿ ಕ್ಲೋಸ್ ಆಗುತ್ತೆ ಅಂದ್ಬಿಟ್ಟು. ಸೊ ವಿತಿನ್ 40 ಮಿನಿಟ್ಸಲ್ಲೇ ಮನೆಗೆ ಏನೇನು ಬೇಕಾಗಿತ್ತೋ ಅದೆಲ್ಲ ನಾವು ತೊಗೊಂಬಂದು. ಸೊ ನಾವು ನಮ್ಮ ಮನೆಗೆ ಏನೇನು ತೊಗೊಂಡಿದ್ದೀವಿ, ಅದನ್ನು ಏನಕ್ಕೆ ತೊಗೊಂಡಿದ್ದೀವಿ ಅಂತ ಹೇಳ್ತೀನಿ. ನಿಮ್ಗೇನೋ ಯೂಸ್ಫುಲ್ ಆದರೆ ಕಮೆಂಟ್ ಮಾಡಿ. ನೀವು ಯಾರಾದರೂ ಹೆಂಗೆ ಪ್ಲ್ಯಾನ್ ಮಾಡ್ತೀರಾ ನಿಮ್ಮ ರೇಷನ್ನು ಅಥವಾ ಮನೆ ಐಟಮ್ಸ್ನ ಅನ್ನೋದನ್ನು ಕಮೆಂಟ್ ಮಾಡಿ. ನಾವು ಈ ಥರ ಪ್ಲ್ಯಾನ್ ಮಾಡ್ತೀವಿ ಗೈಸ್, ಓಕೆನಾ. ಫಸ್ಟು ದೊಡ್ಡ ಐಟಮ್ನ ತೋರಿಸ್ಬಿಟ್ಟು ಅದನ್ನು ಆ ಕಡೆ ಕಳಿಸ್ಬಿಡ್ತೀನಿ, ಓಕೆನಾ. ನಮ್ಮ ಮನೆಗೆ ಗೋಧಿ ಹಿಟ್ಟು ಜಾಸ್ತಿ ಯೂಸ್ ಮಾಡ್ತೀವಿ. ಆಲ್ರೆಡಿ ಮನೇಲಿ ಮೊನ್ನೆ 5 kgs ತಂದಿದ್ದೆ. ಅದು ಇದೆ, ಬಟ್ ನಮಗೆ ಅದು ಸಾಕಾಗಲ್ಲ. ಅದು ಇನ್ನೊಂದು 4-5 ಸರಿ ಕಳಿಸಿದ್ರೆ ಆಗೋಗುತ್ತೆ. ಆಮೇಲೆ ಈ ಮನೇಲಿ ಕರೆಂಟ್ ಯಾರ್ಯಾರಿದ್ದಾರೆ ಅಂದರೆ ಅಪ್ಪ, ಅಮ್ಮ, ಸಂದೀಪ 3 ಜನ. ಬಟ್ ನಾನು ಸನ್ನಿ ಇಲ್ಲೇ ಬಂದು ತಿನ್ನೋದು, ನನ್ನ ಮಗಳು ಇಲ್ಲೇ ಇರ್ತಾಳೆ. ತೇಜು ಅವಾಗ ಬರ್ತಾಳೆ. ಅದು ಬಿಟ್ಟರೆ ಈ ನಡುವೆ ಸ್ವಲ್ಪ ರಿಲೇಟಿವ್ಸ್ನ ಕಮ್ಮಿ ಮಾಡಿದ್ದೀವಿ, ಫಸ್ಟ್ ಬರೋರು. ಬಟ್ ಈ ನಡುವೆ ನಾವು ಕಮ್ಮಿ ಮಾಡಿಬಿಟ್ಟಿದ್ದೀವಿ, ಯಾಕಂದರೆ ರೇಷನ್ ಬೆಲೆ ಎಲ್ಲ ಜಾಸ್ತಿ ಆಗೋಯ್ತು ಗೈಸ್, ಅದಕ್ಕೇನೆ ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಸೊ ಬರೋರು ಬರ್ತಾ ಇರ್ತಾರೆ, ಬಂದಾಗ ಏನು ಬೇಕೋ ಅದನ್ನು ಮಾಡಿಕೊಡ್ತೀವಿ, ಓಕೆನಾ. ಆಮೇಲೆ ಇದು ನಿಜ ಅಂದ್ಕೊಂಬಿಡ್ರಿ, ನಾನು ಸುಮ್ಮನೆ ಏನೋ ವೀಡಿಯೋಗೆ ಹೇಳ್ತಾ ಇದ್ದೀನಿ. ಬಟ್ ಇರೋದು 5 ಮೆಂಬರ್ಸು. ತೇಜು ಅವಾಗ ಬರ್ತಾಳೆ. ಸೊ ನಮಗಿದು ಈ ಕೆಲವೊಂದೊಂದು ಐಟಮು 4th ಮಂತ್ಗೂ ಬರುತ್ತೆ, ಆ ಟೈಮಲ್ಲಿ ಅದನ್ನು ತೊಗೊಳ್ಳಲ್ಲ, ಓಕೆನಾ. ಸೊ ಗೋಧಿ ಹಸಿಟ್ಟು ನಾವು ಡೆಫಿನೆಟಾಗಿ ಖಾಲಿ ಮಾಡಿಬಿಡ್ತೀವಿ. ರಾಯಿಂಗೆ ಚೆನ್ನಾಗಿ ತಿಂತಾಳೆ ಚಪಾತಿ ಆದರೆ, ಅದಕ್ಕೋಸ್ಕರ ಅವಳಿಗೆ ಅಂತಾದರೂ ಕಳಿಸ್ತೀವಿ. ಆ್ಯಂಡ್
ಇದು 10 kgsದು ಸೋನಾ ಮಸೂರಿ ಅಕ್ಕಿ. ನಾನು ಅಕ್ಕಿನೂ ಅಷ್ಟೇ ನಾನೇನು ಪರ್ಟಿಕ್ಯುಲರಾಗಿ ತೊಗೊಳ್ಳೋಲ್ಲ. ಡಿಮಾರ್ಟಲ್ಲಿ ಯಾವ್ದು ರೇಟ್ ಕಮ್ಮಿ ಇದ್ದರೆ ಅದನ್ನೇ ಎತ್ಕೊಳ್ಳೋದು ನಾವು. ಸೊ ಇದು ಆಲ್ರೆಡಿ ಯೂಸ್ ಮಾಡಿದ್ದೀವಿ. ಅಲ್ಲಿರೋ ಎಲ್ಲ ಸೋನಾ ಮಸೂರಿ ಅಕ್ಕಿಗಿಂತ ಇದ್ರದ್ದು ರೇಟ್ ಕಮ್ಮಿ ಆ್ಯಂಡ್ ನಮಗೆ ಇದು ರೇಟ್ಸ್ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಸೆಟ್ ಆಗಿದೆ. 10 kg ಸಾಕಾ ಅಂತ ಅಂದರೆ ಡೆಫಿನೆಟ್ಲಿ ಸಾಕಾಗಲ್ಲ. ಬಟ್ ನಾವು ನಮ್ಮ ಮನೇಲಿ ಡಿಪೋ ಅಕ್ಕಿನೂ ಯೂಸ್ ಮಾಡೋದ್ರಿಂದ ಬರೀ ಟಿಫನ್ಸಿಗೆ ಮಾತ್ರ ಈ ಅಕ್ಕಿ ಯೂಸ್ ಮಾಡ್ತೀವಿ. ದಟ್ಸ್ ವೈ ಸಾಕಾಗುತ್ತೆ. ಬಿರಿಯಾನಿಗೆ ತೇಜು ಬಂದರೆ ಅವಳಿಗೆ ಏನು ಡಿಪೋ ಅಕ್ಕಿಲೇ ಮಾಡಬೇಕು. ಬಟ್ ನನಗೆ ನನ್ನ ತಮ್ಮಗೆ ಸೋನಾ ಮಸೂರಿ ಅಕ್ಕಿಲಿ ಬಿರಿಯಾನಿ ಇಷ್ಟ. ಆಮೇಲೆ ನಮ್ಮ ಮನೇಲಿ ಏನು ಕಮ್ಮಿ ಆದರೂ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹೋಗೋದು ಕಮ್ಮಿ ಆಗೋಲ್ಲ. ಸೊ ಲಿಕ್ವಿಡ್ ಎಲ್ಲ ತೊಗೊಂಬಂದರೆ ಅದು ಔಟ್ ಆಫ್ ದಿ ಬಜೆಟ್ ಆಗಿಬಿಡುತ್ತೆ. ಅದಕ್ಕೆ ನಾವು ಕಮ್ಮಿ ಬೆಲೆಯಲ್ಲಿ ಅದು ನೋಡಿ ಯಾವ ಥರ ಅಂತ ಅಂದರೆ 7 kgs. ಇದು 1+ ಅದೆಷ್ಟು 5 kgs ತೊಗೊಂಡ್ರೆ 2 kg ಈ ಸತಿ ಏನು ಜಾಸ್ತಿ ಏನಿತ್ತು ಟೈಮ್ ಇರಲಿಲ್ವಲ್ಲ, ಅದಕ್ಕೆ ತೊಗೊಂಬಿಟ್ಟಿದ್ದೀವಿ. ಇದು ಯೂಶ್ವಲಿ ಹೆಂಗೆ ತೊಗೊತಿದ್ದು ಅಂದರೆ +2 kgs ಫ್ರೀ ಬರುತ್ತಲ್ಲ ಆ ಥರ ಪ್ಯಾಕೆಟ್ ತೊಗೊತಾ ಇದ್ದು. ಸೊ ನಿಮಗೆ ಗೊತ್ತಲ್ಲ ಇದ್ರ ಮೇಲೆಲ್ಲನೂ ಆಫರ್ ಇದ್ದೇ ಇರುತ್ತೆ. ನಾನು ಇದ್ರದ್ದು ರೇಟ್ಸ್ ನೋಡಿಲ್ಲ ಲಾಸ್ಟ್ಗೆ ತಗೊಂಡಿದ್ದಕ್ಕೆ. ನನಗೆ ಕಾಫ್ ಸ್ಟಾರ್ಟ್ ಆಗಿದೆ. ಆಮೇಲೆ ಇದು ಕಡಲೆಪುರಿ. ನಮ್ಮ ಮನೇಲಿ ನಾವು ಇದನ್ನು ಚಿತ್ರಾನ್ನ ಮಂಡಕ್ಕಿ ಈ ಥರ ಒಗ್ಗರಣೆ ಹಾಕ್ಕೊತೀವಿ, ಜಾಸ್ತಿ ತಿಂತೀವಿ. ಅದಕ್ಕೆ ಇದನ್ನು 2 packs. ಇದು ನಮ್ಗೊಂದು 4 times ಬರುತ್ತೆ ಗೈಸ್. ಆಫ್ ಪ್ಯಾಕೆಟು ಒಂದು ಸರಿ ಯೂಸ್ ಮಾಡ್ತೀವಿ. ಇದು ಬಂದು ಚುರುಮುರಿ ಆ ಥರ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ತೊಗೊಂಡಿರೋದು. ಇದು ಉಪ್ಪಿರುತ್ತೆ ಅಲ್ಲಮ್ಮ. ಇದು ಸಪ್ಪೆ ಕಡಲೆಪುರಿ. ಇದಕ್ಕೆ ನಾವು ಒಗ್ಗರಣೆ ಹಾಕಿದಾಗ ಉಪ್ಪು ಹಾಕ್ಕೋಬೇಕು. ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಂಗಿಲ್ಲ. ಇದಕ್ಕೆ ನಾವು ಸ್ಪೈಸಸ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಕಲಿಸ್ಕೊಂಬಿಡ್ಬೋದು. ಸೊ ಅದೂ ಅಷ್ಟೇ ಈವ್ನಿಂಗ್ ಸ್ನ್ಯಾಕ್ಸ್ ಟೈಪ್ ಮಾಡ್ಕೊಳ್ಳೋದಕ್ಕೆ. 4 ಟೈಮ್ 4 ಡೇಸು ಆಗೋಗುತ್ತೆ. ಆಮೇಲೆ ರಾಯನೂ ಒಂದೊಂದು ಸರಿ ತಿಂತಾಳೆ ಕಡಲೆಪುರಿ ಕೊಟ್ಟರೆ. ಕೂತ್ಕೊಳ್ಳೋರು ಈ ಸುಮ್ಮನೆ ನಾನೇ ಮೆತ್ತೀನಿ ಅಂದ್ಬಿಟ್ಟು ಹಿಂಗೆ ಮಾಡ್ತಾರೆ ಗೈಸ್. ಆಮೇಲೆ ನಮ್ಮ ಮನೇಲಿ ಕ್ಲಿಬ್ಬು ಆಲ್ರೆಡಿ ನಾವು ಜಾಸ್ತಿನೇ ಇತ್ತು. ಆಲ್ರೆಡಿ ನಮ್ಮಮ್ಮ ಅದರಲ್ಲೂ ಅರ್ಧ ಎತ್ತೆ ಹಾಕ್ಬಿಟ್ಟಿದ್ದಾರೆ. 2 packs ತಂದಿದ್ದೀನಿ. ಒಂದರಲ್ಲಿ 50 ಕ್ಲಿಪ್ಸ್ ಬರುತ್ತೆ. 100 rupees ಗೈಸ್. ಇದು 50 ಕ್ಲಿಪ್ಸ್ಗೆ 100 rupees. 2 packs ತೊಗೊಬಂದಿದ್ದೀನಿ. ಅದಾದಮೇಲೆ ಹನಿ, ನಾನು ಗ್ರೀನ್ ಟೀ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಗ್ರೀನ್ ಟೀ ಪೌಡರು ತಂದಿದ್ದೀನಿ. ಅದ್ರ ಜೊತೆಗೆ ಒಂದು ಹನಿ ಪ್ಯಾಕೆಟ್ ತೊಗೊಂಬಂದಿದ್ದೀನಿ. ಒಂದು ಇಲ್ಲಿಗೆ ಒಂದು ನಾನು ಆ ಮನೆಗೆ ಎತ್ಕೊಂಡು ಹೋಗ್ತೀನಿ. ಅದಾದಮೇಲೆ ಇದು ನೋಡಿದೆ ಆಯಿತಾ, ಬಾತ್ರೂಮ್ ತೊಳೆಯೋದಕ್ಕೆ ಚೆನ್ನಾಗಿರುತ್ತೆ. ಬಗ್ಗಂಗಿರಲ್ಲ, ಪರ್ಕೆಲೆಲ್ಲ ಬಗ್ಬೇಕಲ್ಲ, ಹಂಗೆ ಬಗ್ಗಂಗಿರಲ್ಲ. ನಿಂತ್ಕೊಂಡೆ ಸರ್ ಅಂದ್ಬಿಡ್ಬೋದು. ಅದಕ್ಕೆ ನಮ್ಮ ಅಮ್ಮಂಗೊಂದು ನನಗೊಂದು, ನಂಗೆ ಆ ಮನೆಗೆ, ನಮ್ಮ ಅಮ್ಮಂಗೆ ಈ ಮನೆಗೆ ಅಂತ ತಂದಿದ್ದೀನಿ ಗೈಸ್. ಇವು ಕಮ್ಮಿನೇ, 120 rupees ಏನೋ ಅಷ್ಟೇ. ಇದು ಇಲ್ಲ ಜಾಸ್ತಿ. ಆ್ಯಕ್ಚುಲಿ ಇದು 450 rupees ಒಂದು. ಬಟ್ 50% ಆಫಲ್ಲಿ 225 rupees ತೊಗೊಂಡಿದ್ದು ಗೈಸ್. ವರ್ತಾ ಅಂತ ನೀವು ಕಮೆಂಟ್ ಮಾಡಿ ಹೇಳಿ, ಓಕೆನಾ. ಇನ್ನೂ ಇದು ಕಮ್ಮಿ, ಓಕೆನಾ. ಇದು ಬಂದು 220 rupees ಎರಡು ಬಾಟ್ಲಿಂದ. ಬಟ್ ನಮಗೆ ಅಲ್ಲಿ ಆಫರ್ ಹೋಗಿ ಜಸ್ಟ್ 150 rupeesಗೆ ಇದೆರಡು ಸಿಕ್ಕಿದ್ದು. ಇದು ನಾನು ಅಲ್ಲಿಗೆ ಅಂತಲೇ ತೊಗೊಂಡಿರೋದು. 2ರಲ್ಲಿ ಒಂದನ್ನು ನಾನು ಅಲ್ಲಿಗೆ ತೊಗೊಂಡು ಹೋಗ್ತೀನಿ. ಮೇ ಬಿ ಚಿಕ್ಕದೇ ತೊಗೊಂಡು ಹೋಗ್ತೀನಿ ಸಾಕು. ನಾನು ಅಲ್ಲಿ ಬೆಳಗ್ಗೆ 4 ಪಾತ್ರೆ, ಅದು ಟೀ ಮಾಡೋ ಪಾತ್ರೆಗಳಷ್ಟೇ. ಸೊ ಇದು ಅಮ್ಮ ಮನೆಗೆ ಬಿಡ್ತೀನಿ. ಅದು ಅಮ್ಮ ಮನೆಗೆ ಬಿಡೋದಕ್ಕೆ ಯಾಕೆ ಗೊತ್ತಾ, ಚಿಕ್ಕದೇ ಬಿಡ್ಬೋದು. ಯಾಕೆ ಅಂದರೆ ಆಲ್ರೆಡಿ ಇನ್ನೊಂದು ನಮ್ಮಮ್ಮ ಎತ್ಕೊಂಡೈತೆ. ಆಮೇಲೆ ಕೋಲ್ಗೇಟ್ ವಿಸಿಬಲ್ ವೈಟ್ನಿಂಗ್. ನನಗೆ ಎಲ್ಲೋ ಟೀತ್ ಜಾಸ್ತಿ ಆಗೋಗಿದೆ, ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ. ಇದು ಆಫರಲ್ಲಿತ್ತು ಗೈಸ್. 400 ಇದು ಆ್ಯಕ್ಚುಲಿ ಪ್ಯಾಕೆಟು. 50% ಆಫಲ್ಲಿತ್ತು ಡಿಮಾರ್ಟಲ್ಲಿ. ನಾನು ಯೂಶ್ವಲಿ ಚೆಕ್ ಮಾಡೋದು ಹಿಂಗೇನೆ, 50% ಯಾವ್ದು ಆಫ್ ಇರುತ್ತೋ ಅದನ್ನು ಎತ್ಕೊತೀನಿ, ಓಕೆನಾ. ನಮಗೇನು ಪೇಸ್ಟಲ್ಲಾಗಲಿ, ಸೋಪಲ್ಲಾಗಲಿ, ಶಾಂಪೂಲ್ಲಾಗಲಿ ಪರ್ಟಿಕ್ಯುಲರ್ ಇದೇ ಬೇಕು ಅಂತ ನಮ್ಮ ಮನೇಲಿ ಯಾರಿಗೂ ಇಲ್ಲ. ಸೊ ಯಾವ್ದು ಆಫರ್ ಇರುತ್ತೋ ಅದನ್ನು ನಾವು ದೇಪ್ತಾ ಇರ್ತೀವಿ ಅಷ್ಟೇ. ಇದು ಬಾತ್ರೂಮ್ ತೊಳೆಯೋದಕ್ಕೆ ಟಾಯ್ಲೆಟ್ ಕ್ಲೀನರು. ಇದು 125 rupees ಇದೆ. ಬಟ್ ಅಫ್ಕೋರ್ಸ್ ಆಫರ್ ಇತ್ತು, 90 rupeesಗೂ ಏನೋ ಬಂದೈತೆ. ಆಮೇಲೆ ಇದು ಶಾಂಪು ನೈಲ್ದು. ಇದು ಚೆನ್ನಾಗಿದೆ ಆ್ಯಕ್ಚುಲಿ ಶಾಂಪಿದು. ಇವರು ನಮ್ಮ ಅಪ್ಪ ಅವರೆಲ್ಲ 1 ರೂಪಾಯಿದು ಕ್ಲಿನಿಕ್ ಪ್ಲಸ್ದು ಅಥವಾ 2 ರೂಪಾಯಿ, ಈಗ 1 ರೂಪಾಯಿಗೆ ಬರ್ತಾಯಿಲ್ಲ, ಅದನ್ನು 2 rupees ಮಾಡಿಬಿಟ್ಟವ್ರೆ. ಸೊ ಅದನ್ನು ತೊಗೊಂಬಂದರೆ ಸುಮ್ಮನೆ ಬಾತ್ರೂಮಲ್ಲೆಲ್ಲ ಅದು ಏನೋ ಪ್ಯಾಕೆಟ್ ಎಲ್ಲ ಅಸಹ್ಯವಾಗಿ ಬಿದ್ದಿರೋದು. ಅದಕ್ಕೆ ಇದನ್ನು ತಂದಿದ್ದೀನಿ. ಇದು ನಮ್ಮ ಅಮ್ಮನಿಗೂ ಈ ನಡುವೆ ಇಷ್ಟುದ್ದ ಇದ್ದದನ್ನು ಇಷ್ಟು ಕಟ್ ಮಾಡಿಸಿದ್ದೀವಿ. ಸೊ ಇವ್ರಿಗಿದು 6 months ಬರಬೇಕು ಗೈಸ್. ಯಾಕೆ ಅಂದರೆ 600 rupees ಪೇ ಮಾಡಿದ್ದೀವಿ. 6 months ಬರಬೇಕು. 100 rupees per month ಥರ. ಬಟ್ ಇಲ್ಲ, buy 1 get 1 ಆಫರ್ ಇತ್ತು. ಇದಕ್ಕೆ ನಾವು 50% ಅಷ್ಟೇ ಪೇ ಮಾಡಿರೋದು. 630 rupees ಅಂದರೆ ನಾವು 315 rupees ಪೇ ಮಾಡಿದ್ದೀವಿ ಇದಕ್ಕಷ್ಟೇ.
ಅದಕ್ಕೆ ತೊಗೊಂಡಿದ್ದು ಶಾಂಪು ಅದನ್ನು. ಆ್ಯಂಡ್ ಇದು ಆಲ್ಮಂಡ್ ಆಯಿಲು ನನ್ನ ಮಗಳು ಇದನ್ನ ಅಲ್ಲೇ ಚೆಲ್ಲಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ಈ ಡ್ರೈಯಿಂದು ಸ್ಕಿನ್ನು ಯಾಕೋ ತುಂಬ ಡ್ರೈ ಆಗಿ ಹೋಗ್ತೈತೆ, ಅದಕ್ಕೆ ಅವಳಿಗೆ ಹಚ್ಚೋಣ ಅಂತ ಅಂದ್ಬಿಟ್ಟು ಇದು ಮತ್ತು ಜಾನ್ಸನ್ಸ್ ಬೇಬಿ ಆಯಿಲ್ ಎರಡೂ ತೊಗೊಂಡಿದ್ದೀನಿ. ಅದನ್ನು ತೋರಿಸ್ತೀನಿ, ಇದು ತೋರಿಸ್ಬಿಡ್ತೀನಿ ಗೈಸ್. ಇದೂ ಮನೆ ಒರ್ಸೋಕ್ಕೆ ಲೈಝಾಲ್ ನಿಮ್ಗೆಲ್ಲರಿಗೂ ಗೊತ್ತು. ಸೊ ಇದು ಅಲ್ಲೆಲ್ಲ ಕಮ್ಮಿ ಇದ್ದಿದ್ದು ಈ ಬ್ರ್ಯಾಂಡ್ದು ಕಮ್ಮಿ ಇರುತ್ತೆ ಗೈಸ್ ಡಿಮಾರ್ಟಲ್ಲಿ, ಬಟ್ ಚೆನ್ನಾಗೂ ಇರುತ್ತೆ. ಆಮೇಲೆ ಜಾಸ್ತಿ ಕೊಟ್ರೇ ಚೆನ್ನಾಗಿರುತ್ತೆ ಅಂತೆಲ್ಲ ಏನಿಲ್ಲ ಆಯಿತಾ. ಇವೆಲ್ಲ ಒಂದೇ ಕೆಲಸನೇ ಮಾಡೋದು. ನಾವು ಎಷ್ಟೇ ಲೈಝಾಲ್ ಹಾಕಿ ಒರೆಸ್ಬೇಕಾದ್ರೆ ಅಷ್ಟೇ ಸ್ಮೆಲ್ ಇರುತ್ತೆ, ಆಮೇಲೆ ಸ್ಮೆಲ್ ಇರಲ್ಲ. ಸೊ ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ. ಇಂಥವನ್ನೆಲ್ಲ ಈ ಬಜೆಟಲ್ಲಿ ಯಾವ್ದು ಬರುತ್ತೋ ಅದೇ ತೊಗೊಳ್ಳಿ. ಅಂಟಿಲ್ ಅನ್ಲೆಸ್ ನೀವೇನಾದರೂ ಪರ್ಟಿಕ್ಯುಲರ್ ಆಗಿ ಫ್ರೇಗ್ರೆನ್ಸು, ಈಗ ಇದು ನಿಂಬೆ ಹಣ್ಣು ಓಕೆ, ನನಗೆ ಇದರಲ್ಲೇನು ಇದಿಲ್ಲ, ಇಂಥದೇ ಫ್ರೇಗ್ರೆನ್ಸ್ ಬೇಕು ಅಂತೇನಿಲ್ಲ, ಒಂದು ಸ್ವಲ್ಪ ಹೈಜಿನ್ ಆಗಬೇಕಷ್ಟೇ ಅನ್ನೋ ಕಾರಣಕ್ಕೆ ತೊಗೊತೀನಿ. ಇದು ಅಷ್ಟೇ $270 ರುಪೀಸು, ಬಟ್ ನಮ್ಗೆ ಆಫರಲ್ಲೇ ಸಿಕ್ಕಿದ್ದು ಗೈಸ್, ಅರೌಂಡ್ $200 ಆ್ಯಂಡ್ ಕಂಫರ್ಟು. ಇಷ್ಟು ದಿನ ನಮ್ಮ ರುಕ್ಕಮಜ್ಜಿ ಇದ್ರೆ ಎಷ್ಟು ಬೇಗ ಖಾಲಿಯಾಗಿ ಹೋಗ್ತಾ ಇತ್ತು, ಬಟ್ ಈಗ ಅವರೆಲ್ಲ ಮಗನ ಮನೆಗೆ ಹೋಗಿದ್ದಾರೆ. ಸೊ ನಮಗೆ ಇದು ಚೆನ್ನಾಗಿ ಬರುತ್ತೆ. ಇದರಲ್ಲಿ ಮಾತ್ರ ನಾನು ಕಾಸ್ಟ್ ನೋಡೋಲ್ಲ, ಯಾಕೆ ಅಂದರೆ ಈ ಕಂಫರ್ಟ್ ನನಗೆ ಇದ್ರದ್ದು ಬ್ಲ್ಯಾಕ್ ಕಲರ್ ಎಕ್ಸ್ಪೆಷಲಿ ಇದ್ರದ್ದು ನಂಗೆ ಸಖತ್ ಇಷ್ಟ ಆಯಿತು. ಸೊ ಇದನ್ನ ಎತ್ಕೊಂಡ್ಬಿಡ್ತೀನಿ ನಾನು. ಪ್ರೈಸು ಆಫರ್ ಇತ್ತು, ಇದಕ್ಕಿಂತ ಕಮ್ಮಿ ಇರೋದು ಇತ್ತು, ಫಸ್ಟೆಲ್ಲ ಹಂಗೆ ಎತ್ಕೊತಾ ಇದ್ದೆ, ಬಟ್ ದಿಸ್ ಟೈಮ್ ನಾನೇನು ಇದು ಮಾಡಲಿಲ್ಲ. ಆ್ಯಂಡ್ ಇದು ವೆಟ್ ವೈಪ್ಸು ತುಂಬ ದಿನ ಹೋಗಿತ್ತು, ಮೋರ್ ದೆನ್ 4 months ಆಗೋಗಿತ್ತು ನಾನು ವೆಟ್ ವೈಪ್ಸ್ ಯೂಸೇ ಮಾಡ್ತಾಯಿರಲಿಲ್ಲ. ಬಟ್ ಏನು ಅಂತಂದರೆ ನನ್ನ ಮಗಳು ಹೊರಗಡೆ ಹೋದಾಗ ತಿನ್ನಬೇಕಾದ್ರೆಲ್ಲ ಸ್ವಲ್ಪ ಜಾಸ್ತಿ ಗಲೀಜು, ಅಂದರೆ ಮಕ್ಕಳಲ್ವ ಹಿಂಗೆ ಮಾಡ್ಕೊಂಡು ಕೈಯೆಲ್ಲ ಗಲೀಜು ಮಾಡ್ಕೊತವಳೆ. ಸೊ ಬಟ್ಟೆ ಅದೆಲ್ಲ ಯೂಸ್ ಮಾಡೋದಕ್ಕಿಂತ ವೆಟ್ ವೈಪ್ಸ್ ಅಂದರೆ ಒಂದು ಸರಿ ಯೂಸ್ ಮಾಡಿ ಬಿಸಾಕ್ಬೋದು ಅಂದ್ಬಿಟ್ಟು ಇದು buy 1 get 1 ಇತ್ತು. ಒಂದು ಮಾತ್ರ ಎತ್ಕೊಂಡಿದ್ದೀನಿ. ನನ್ನ ವಾಯ್ಸಲ್ಲಿ ನಿಮಗೆ ಜಾಸ್ತಿ ಇದು ಕಾಣಿಸ್ತಾ ಇದ್ರೆ ಗೈಸ್, ನಂಗೆ ಹುಷಾರಿಲ್ಲ, ಫುಲ್ ಕೆಮ್ಮು, ಅದಕ್ಕೆ ಹಂಗೆ ಆಗಿದೆ. ನಮ್ಮ ಅಮ್ಮಂಗೆ ಫೋನ್ ಬರ್ತಾಯಿದೆ, ಆಫ್ ಮಾಡಿ ಬರ್ತಾರೆ ಅವ್ರು, ಓಕೆನಾ. ಸೊ ಅಮ್ಮಂಗೆ ಹೇಳಿದ್ನಲ್ಲ, ಇದು ವಿಮ್ ಅಮ್ಮನಿಗೆ. ಯಾರು ಹಾಂ. ಸೊ ಗೈಸ್ ಇದು ವಿಮ್ಮು ನಾನು ಹೇಳಿದ್ನಲ್ವ, ಇದು ನನಗೆ ಅಂತ ಆಮೇಲೆ ಎತ್ಕೊಂಡಿದ್ದು. ನನಗೆ ಅಲ್ಲೇನು ಪರ್ಟಿಕ್ಯುಲರಾಗಿ ಹಾಕಿಟ್ಕೊಳ್ಳೋದಕ್ಕೇನೂ ಇಲ್ಲ, ಅದಕ್ಕೋಸ್ಕರ ನಂಗೆ ಈ ಥರದ್ದು ಬೇಕು ಅಂತ ಎತ್ಕೊಂಡೆ. ಅಮ್ಮ ಇದನ್ನು ತೊಗೊಂಡಿದ್ದಾರೆ, ಇದ್ರ ಮೇಲೆ 50% ಆಫ್ ಇತ್ತು ಗೈಸ್, ಅದಕ್ಕೆ ನಾವು ಇದು ತೊಗೊಂಡಿದ್ದು. ಸೊ ಇದು ಅಷ್ಟೇ $445, ಬಟ್ ನಮಗೆ ಇದು ಅರೌಂಡ್ 350ಗೇನೋ ಸಿಕ್ಕಿದ್ದು. ನಾವು ಇದು ಸೇರಿಸಿದ್ರೆ ಇದಕ್ಕೆ ನಮ್ಮ ಅಮ್ಮಂಗೆ ಚಿಕ್ಕದು ಬಿಟ್ಟೋದ್ರು ಸಾಕು, ನಾನು ದೊಡ್ಡದು ಎತ್ಕೊಂಡ್ರೆ 6 ತಿಂಗಳು ಓಡ್ಬಿಡುತ್ತೆ ನನಗಿದು. ಸೊ ಹಿಂಗೆ ನಾವು ಶಾಪ್ ಮಾಡೋದು ಡಿಮಾರ್ಟಲ್ಲಿ ಮಾತ್ರ. ನಿಜವಾಗೂ ನಾನೇನು ಪ್ರೈಸ್ ನೋಡಿಕೊಂಡೆ ನಾನು ಶಾಪ್ ಮಾಡೋದು ಗೈಸ್ ಡಿಮಾರ್ಟಲ್ಲಿ. ಆ್ಯಂಡ್ ಏನು ಗೊತ್ತಾ, ನನಗೆ ಇಲ್ಲಿವರೆಗೂ ಡಿಮಾರ್ಟಲ್ಲಿ ಯಾವತ್ತೂ ಕೆಟ್ಟೋಗಿರೋ ಪ್ರಾಡಕ್ಟ್ ಸಿಕ್ಕಿರೋದಾಗಲಿ, ಚೆನ್ನಾಗಿಲ್ದಿರೋ ಪ್ರಾಡಕ್ಟ್ ಸಿಕ್ಕಿರೋದಾಗಲಿ ಆಗಿಲ್ಲ. ನಂಗೆ ಇಲ್ಲಿವರೆಗೂ ಡಿಮಾರ್ಟ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಬ್ಯಾಡಿಲ್ಲ. ಈವನ್ ಇನ್ ಡ್ರೈ ಫ್ರೂಟ್ಸ್ ಆಲ್ಸೋ. ಬಟ್ ಸ್ವಲ್ಪ ಜನ ವೀಡಿಯೋ ಹಾಕ್ತಾರೆ ಅನ್ಫಾರ್ಚುನೇಟ್ಲಿ, ಬಟ್ ಐ ಡೋಂಟ್ ನೋ, ನನಗೇನು ಆ ಥರ ಆಗಿಲ್ಲ. ಆ್ಯಂಡ್ ಇದು ಫಸ್ಟ್ ಟೈಮ್ ನಾನು ಜಾನ್ಸನ್ಸ್ ಬೇಬಿದು ಒಂದು ಪ್ರಾಡಕ್ಟ್ ನನ್ನ ಮಗಳಿಗೆ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಇದು ಬೇಬಿ ಆಯಿಲ್ ಅಷ್ಟೇನೆ. ಅಲ್ಲಿ ಬೇರೆ ಇದ್ದಿದ್ರೆ ಬೇರೆ ತೊಗೊತಾ ಇದ್ದೆ. ನಾನೇನು ಜಾನ್ಸನ್ಸ್ ಬೇಬಿ ಯೂಸ್ ಮಾಡಬಾರ್ದು ಅಂತೇನಿರಲಿಲ್ಲ, ಬಟ್ ಯಾವುದೂ ಯೂಸ್ ಮಾಡಿರಲಿಲ್ಲ. ಸೊ ಲೆಟ್ಸಿ ಹೆಂಗೆ ಅವಳಿಗೆ ಇದು ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಅವಳಿಗೆ ಮೈ ತುಂಬ ಡ್ರೈ ಇದೆ ನನ್ನ ಮಗಳದು. ನನಗೂ ನಂದು ಡ್ರೈ ಸ್ಕಿನ್ನೇ, ಬಟ್ ಅವಳಷ್ಟಿಲ್ಲ. ಸೊ ನನಗೆ ಡ್ರೈ ಸ್ಕಿನ್ ಆಗಿರೋದ್ರಿಂದ ಸ್ಟ್ರೆಚ್ ಮಾರ್ಕ್ಸ್ ಎಲ್ಲ ಜಾಸ್ತಿ. ಸೊ ಅವಳಿಗೂ ಎಲ್ಲ ಹಂಗೆ ಆಗ್ಬಿಡುತ್ತೋ ಅಂದ್ಬಿಟ್ಟು ನಾನು ಸ್ವಲ್ಪ ಆಯಿಲೆಲ್ಲ ಹಾಕಿ ಮಸಾಜ್ ಮಾಡ್ತಾಯಿರ್ತೀನಿ. ಆ್ಯಂಡ್ ಇದು ವಾಶ್ರೂಮ್ ಕ್ಲೀನ್ ಮಾಡೋದಕ್ಕೆ $150, ಬಟ್ ಆಫರಲ್ಲಿ ನಮ್ಗೆ $90 ಸಿಕ್ಕಿದ್ದದು. ಆ್ಯಂಡ್ ನಮ್ಮಮ್ಮ ನನ್ನ ತಂಗಿ ಪರ್ಟಿಕ್ಯುಲರಾಗಿ ಹೇಳೋಳಿ, ಸರಿ ಏನು ತೊಗೊಳಂಗಿಲ್ಲ ನೀವು ಅಂತ ಅಂದ್ಬಿಟ್ಟು, ಬಟ್ ಆದರೂ ನಮ್ಮಮ್ಮಂಗೆ ತಡೆಯೋಕ್ಕಾಗ್ದಿರ ಇದು ತೊಗೊಂಡೈತೆ. ನನಗೆ ಇದೊಂದು ಬೇಕು, ಇವು 3 ನೀನೇ ತಗೊಂಡು, ನಮ್ಮ ಮನೇಲಿ ಇರೋದು ದೊಡ್ಡದು ಏನೋ ಎತ್ತಕ್ಕೆ, ಅದಕ್ಕೋಸ್ಕರ ತಗೊಂಡು. $119ಗೆ 4 ಪ್ರಾಡಕ್ಟ್ಸ್ ಬಂದಿದೆ. ಅದಾದಮೇಲೆ ಇದು ಈ ಒಂದು ವಾಷಿಂಗ್ ಮಿಷಿನ್ ಇದ್ರೂ ನಾವು ಸಾರಿಸೋ ಬಟ್ಟೆ ಕೆಲವೊಂದೊಂದು ಮ್ಯಾಟ್ನ ನಾವು ವಾಷಿಂಗ್ ಮಿಷಿನ್ಗೆ ಹಾಕಲ್ಲ, ಅದು ಸ್ಮೆಲ್ ಬರುತ್ತೆ, ಮ್ಯಾಟು ಕ್ಲೀನ್ ಆಗಲ್ಲ. ಸೊ ಅದಕ್ಕೋಸ್ಕರ ನೆನೆಸ್ಬಿಟ್ಟು ಸೋಪಲ್ಲಿ ಕೈಯಲ್ಲಿ ತೊಳಿತಾರೆ. ಅದಂತೂ 2 ವರ್ಷ ಬರುತ್ತೆ. ಸಾರಿ ಗೈಸ್. ಇದು ಟಾಯ್ಲೆಟದು, ಇದು ನಾನೇ ತೊಗೊಂಡಿದ್ದು ಪರ್ಟಿಕ್ಯುಲರಾಗಿ. ಯಾಕೆ ಅಂತ ಹೇಳ್ತೀನಿ. ನನಗೆ ಇಂಡಿಯನ್ ಟಾಯ್ಲೆಟಲ್ಲಿ ರೂಢಿ ಇಂಡಿಯನ್ ವಾಶ್ರೂಮು ನನ್ನ ಕೈಲಿ ಆಗಲ್ಲ, ನಂಗೆ ರೂಢಿ ತಪ್ಪೋಗ್ಬಿಟ್ಟಿದೆ ಗೈಸ್. ಸೊ ವೆಸ್ಟ್ರನ್ನು ಮತ್ತು ಆ ಮನೇಲಿರೋದು ಎರಡೂ ವೆಸ್ಟ್ರನ್ ಆಯಿತಾ. ಸೊ ಅಲ್ಲಿ
ಈ ನಮ್ಮ ಆಫೀಸಲ್ಲೆಲ್ಲ ನೋಡ್ತೀವಲ್ವ ಹಿಂಗೆ ಹಾಕಿದಾಗ ಅಲ್ಲಿ ನೀರು ಬಿದ್ದಿರುತ್ತೆ, ಅದು ಏನೂ ಇಲ್ಲ ಅಂತ ಅದನ್ನ ಹಂಗೆ ಬಿಟ್ಬಿಡ್ತಾರೆ. ಸೊ ಅದಕ್ಕೆ ಟಿಶ್ಯೂ ಇಟ್ಟರೆ ನೆಕ್ಸ್ಟ್ ಟೈಮ್ ಅದನ್ನು ಯೂಸ್ ಮಾಡಿದಾಗ ಅಲ್ಲಿ ಏನಾದರೂ ವಾಟರ್ ಆದರೆ ಅಲ್ಲಿ ಒರೆಸ್ಬೇಕು. ಇದೊಂದು ಪರ್ಸ್ನಲ್ ಹೈಜೀನ್ ಗೈಸ್, ಎಲ್ಲರೂ ಮೇಂಟೈನ್ ಮಾಡಬೇಕು. ಯಾಕೆ ಅಂದರೆ ನಾವು ಹೋಗಿರ್ತೀವಿ ಅಲ್ಲಿ ನೀರು ಹಾಕ್ದಿರ ಹಂಗೆ ಬಂದು ನೆಕ್ಸ್ಟ್ ಇನ್ನೊಬ್ರು ಹೋದಾಗ ನಮಗೇನಾದರೂ ಇನ್ಫೆಕ್ಷನ್ ಇದ್ದರೆ ಅದು ಅವ್ರಿಗೂ ಆಗುತ್ತೆ. ಫ್ಲಶ್ ಮಾಡೋದು ಬೇರೆ, ಆ ಟಾಪ್ ಕೌಂಟರ್ನ ಕ್ಲೀನ್ ಮಾಡೋದು ಬೇರೆ ಗೈಸ್. ಫ್ಲಶ್ ಎಲ್ಲರೂ ಮಾಡ್ತಾರೆ, ಐ ನೋ ದಟ್, ಬಟ್ ಆ ಟಾಪ್ ಕೌಂಟರ್ನು ಹಂಗೆ ಕ್ಲೀನ್ ಮಾಡಬೇಕು, ಓಕೆನಾ? ಅದಕ್ಕೋಸ್ಕರ ತೊಗೊಂಡಿದ್ದೀನಿ ನಾನು. ಇದಿಷ್ಟು ಒಂದೇ ಅಂದ್ಕೊಂಡಿದ್ದೆ, ಬಟ್ ಬ್ರೇಕ್ ಆಗಿ 4 ಇದ್ದಾವೆ. ಜೀವನ ಪೂರ್ತಿ ಆಗುತ್ತೆ ಸದ್ಯಕ್ಕೆ ಇದು ನನಗೆ. ಪಿನ್ನ ಎತ್ಕೊಂಡ್ಬಿಟ್ಟೈತೆ ಸೈಡಲ್ಲಿ, ನನಗೂ ಬೇಕು. ನಂಗೆ ಅಲ್ಲೊಂದು ಪಿನ್ನ ಇಲ್ಲ ಸ್ಯಾರಿ ಹಾಕ್ಕೊಳ್ಳೋಕ್ಕೆ. ನೋಡಿ ಗೈಸ್ ಬೈತಾಳೆ, ಆಮೇಲೆ ನನಗೂ ಬೇಕು ಅಂತ ಮಾನ ಮರ್ಯಾದಿಲ್ಲ ಅವಳು. ನಾನು ಎಲ್ಲ ಸೈಜಲ್ಲೂ ಒಂದೊಂದು ಎತ್ಕೊತೀನಿ ಗೈಸ್. ಇದು 59 ರುಪೀಸ್ ಬರ್ತಿತ್ತು. ನಾನು ಆ್ಯಕ್ಚುಲಿ ಮೀಶೋದಲ್ಲಿ ಆರ್ಡ್ರ್ ಮಾಡೋಣ ಅಂತಿದ್ದೆ ಅಮ್ಮ. ಬಾಕ್ಸ್ ಬರ್ತೈತೆ ಅದರಲ್ಲಿ, ಅದೆಷ್ಟೋ ಯಾರೋ ಇನ್ಫ್ಲೂಯೆನ್ಸರ್ ಹಾಕಿದ್ರು, ಅದನ್ನು ಲಿಂಕ್ ತೊಗೊಂಡಿದ್ದೆ ಆರ್ಡ್ರ್ ಮಾಡೋಣ ಅಂತ. ಬಟ್ ಇದಿದಾವಲ್ಲ ಇವು ಖಾಲಿ ಆಗೋವರೆಗೂ ಇನ್ನು ಆರ್ಡ್ರ್ ಮಾಡಲ್ಲ. ಆಮೇಲೆ ಮಕಾನೂ ಅಷ್ಟೇ, ಫಸ್ಟು ಎಷ್ಟು ಕಮ್ಮಿ ಪ್ರೈಸ್ ಇತ್ತು ಗೊತ್ತಾ? ಈಗ ಇದು 198 ರುಪೀಸ್ ಆಗೋಗಿದೆ. ಏನೋ ಆರ್ಡ್ರ್ ಬಂದಿದೆ, ಕೊಡಿಲಿ. ಹಾಂ ಗೈಸ್, ಇದು ಪ್ರಮೋಷನ್ಗೆ ಅಂತ ಬಂದಿರೋದು. ಇದು ಇದ್ರದ್ದು 2 ರೀಲ್ ಮಾಡಿ ಹಾಕಬೇಕು. ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ, ನಿಮಗೆ ಕೊಡ್ತೀನಿ. ಇಲ್ಲಿ ನಮ್ಮ ಅಮ್ಮನ ಮನೇಲಿ ಪ್ರಮೋಷನ್ ಮಾಡ್ಬಿಟ್ಟು ನಾನು ನಮ್ಮ ಮನೆಗೆ ಎತ್ಕೊಂಡು ಹೋಗ್ತೀನಿ. ಇದನ್ನು ತೋರಿಸ್ತೀನಿ. ನಾನು ಹೋಗಿಲ್ಲ, 1 ತಿಂಗಳಿಂದ ಕಳ್ಸೋದ್ರಲ್ಲ ಅವರೇ ಈ ಪ್ರಾಡಕ್ಟ್ನ ಅವರು. ಬಟ್ ಇವೆಲ್ಲ ಏನು ಗೊತ್ತಾ, ವಿಡಿಯೋ ಮಾಡಿದ್ರೂ ಅಪ್ರೂವಲ್ ತೊಗೊಳೋದು ಕಷ್ಟ. ಇದು ಕಿಚನ್ ಟಾಪ್ ಕ್ಲೀನ್ ಮಾಡೋದಕ್ಕೆ ಇದು, ಓಕೆನಾ? ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಪ್ರಾಡಕ್ಟ್, ನಾವು ಯೂಸ್ ಮಾಡಿದ್ದೀವಿ. ಬಟ್ ಇದು ಈ ಸತಿ ಪ್ರಮೋಷನ್ಗೆ ಅಂತ ಬಂದಿರೋದು. ಇದು ಕಾಪರು, ಬ್ರಾಸು ಈ ಥರ. ಇದೇನು ನಮ್ಮ ಅಮ್ಮಂಗೆ ಬೇಕಾಗಿಲ್ಲ, ಯಾಕಂದರೆ ಅಮ್ಮ ಮನೇಲಿ ದೇವ್ರ ಮನೇಲಿ ಇರೋದೆಲ್ಲ ಬೆಳ್ಳಿ ಐಟಮ್ಮು. ನನ್ನ ಮನೇಲಿ ಇನ್ನೂ ಬ್ರಾಸ್ ಐಟಮ್ ಇರೋದು ನನಗೆ ಬೇಕಾಗುತ್ತೆ. ಸೊ ಇದು ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ, ಇದು ಕಿಚನ್ ಟಾಪ್. ನಾನು ಗಂಟೆ ಎಲ್ಲ ಬೆಳಗು ನಮ್ಮ ಮನೆಗೂ ಇಲ್ವಲ್ಲ. ಇಲ್ಲಿ ಶೋ ಐಟಮ್ ಇಟ್ಟಿದ್ದೀವಿ ನಾವು ಗೈಸ್. ನಾನು ಬ್ರಾಸ್ದು ಒಂದು ಸೆಟ್ಟು ಅಂದರೆ ಚೆನ್ನಾಗಿರೋ ಐಟಮ್ ತೊಗೊಬೇಕು ಅಂದ್ಕೊಂಡಿದ್ದೀನಿ ಗೈಸ್. ಕಲೆಕ್ಷನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ದುಡ್ಡು ಬಂದಾಗ ಕೊಡಿಸ್ತೀನಿ. ಹಾಂ, ಅವಾಗ ಬೆಳ್ಳಿದು ಕೊಡಿಸೋದು ಇಲ್ಲ. ಈ ಸತಿ ತುಪ್ಪ ಮನೇಲಿ ಇತ್ತು, ಅದಕ್ಕೆ ಕಮ್ಮಿ ತಗೊಂಡಿದ್ದೀನಿ. ಆಲ್ರೆಡಿ ಇತ್ತು, ಬಟ್ ನನ್ನ ಮಗಳಿಗೆ ಬೇಕು. ಎಷ್ಟು ನನ್ನ ಮಗಳಿಗೆ ನಾನು ಚೆನ್ನಾಗಿ ತುಪ್ಪ ಕೊಡ್ತೀನಿ ಗೈಸ್. ಅವಳು ಕೇಳ್ತಾಳೆ, ಕಡಲೆ ಬೀಜ ಪ್ಲೇಟ್ಗೆ ಹಾಕ್ಕೊಟ್ರು ಅದಕ್ಕೆ ತುಪ್ಪ ಕೇಳ್ತಾಳೆ. ತುಪ್ಪ ಕೇಳೋಷ್ಟು ದೊಡ್ಡೊಳಗೋಗ್ಲೆ. ಆಮೇಲೆ ಬಿಳಿ ಎಳ್ಳು, ನಾವು ಬಿಳಿ ಎಳ್ಳು ನಾವು ಚಪಾತಿಗೆ, ಪುಳೋಗ್ರೆಗೆ, ರೊಟ್ಟಿಗೆ ಎಲ್ಲ ಮೇಲೆ ಉದುರಿಸ್ಕೊತೀವಿ. ಹಾಂ, ಥ್ಯಾಂಕ್ ಯು ಭಾನು ಬೇರೆ ಊರಿಂದ ತುಪ್ಪ ತರ್ತಾ ಇದ್ದಾಳೆ, ಕಡಲೆಕಾಳು. ಅವಳು ತಂದಾಗ ನಾನು ನಿಮಗೆ ತೋರಿಸ್ತೀನಿ ಗೈಸ್, ಓಕೆನಾ? ಎಷ್ಟೊಂದು ಐಟಮ್. ಸರಿ ಅವಳು ಚಟ್ನಿ ಪುಡಿ ತಂದಿದ್ಲು, ಸಖತ್ತಾಗಿ ಯೂಸ್ ಮಾಡಿದ್ವಿ ನಮ್ಮ ಮನೇಲಿ ಎಲ್ಲರೂ. ಅದನ್ನು ನಮ್ಗೆ ಇಷ್ಟ ಆಯಿತು. ಆಮೇಲೆ ಇದು ಲಿಪ್ಟನ್ ಗ್ರೀನ್ ಟೀ ನನಗೆ ಈ ಸರಿ ಅದಕ್ಕೆ ಹಿಂಗೆ ಅಜ್ಜದ್ ತೊಗೊಂಡಿಲ್ಲ. ಪೌಡರ್ ಅಂದರೆ ಪುಡಿ ತೊಗೊಂಡಿದ್ದೀನಿ. ಅದು ಎಲೆ ಬರುತ್ತೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ಕಾಯಿಸ್ಕೊಳ್ಳೋದು. ಜಾಸ್ತಿ ದಿನ ಬಳಕೆ ಬರುತ್ತೆ ಗೈಸ್. ಇದ್ರದ್ದು ಎಕ್ಸ್ಪೈರಿ ಡೇಟು ನೆಕ್ಸ್ಟ್ ಇಯರ್, 1 ವರ್ಷ ಯೂಸ್ ಮಾಡ್ಬೋದು ಇವತ್ತಿಂದ. ಆ್ಯಂಡ್ ಇದು ನಮ್ಮ ಅಮ್ಮ ಅವ್ರು ತೊಗೊಂಡಿರೋದು ಕೋಲ್ಗೇಟ್ ವೀಕೋ ಟರ್ಮರಿಕ್ ಅಲ್ಲ, ವೀಕೋ ಟರ್ಮರಿಕ್ ಮುಕ್ಕಚ್ಚೋದು. ವೇದ ಶಕ್ತಿ. ಗೈಸ್, ಓದಕ್ಕಲ್ಲ, ಕೆಲವು ಪದಗಳು ಈ ನಡುವೆ ತಿರುಗ್ತಾ ಇಲ್ಲ ನನಗೆ. ಹೇಗೆ ಮಂದಾಗ್ಬಿಟ್ಟೈತೆ. ಇದರಲ್ಲಿ ಹನಿ ಇದೆ, ತುಳಸಿ ಇದೆ, ಕ್ಲಾ ಇದೆ, ಆಮ್ಲ ಇದೆ, ನೀಮ್ ಇದೆ. ಹಾಂ, ನನ್ನ ತಮ್ಮಂಗೂ ಅವನಿಗೂ ಅಲ್ಲೂ ಬಲ್ ಪಸಂದಾಗವೆ, ಅದಕ್ಕೆ ಅವನು ಅದೇ ಕೇಳ್ತಾನೆ. ಬಟ್ ಎರಡೂ ನಾನು ಎತ್ಕೊಂಡು ಹೋಗ್ತೀನಿ. ಆಮೇಲೆ ನಾವು ನಮ್ಮ ಮನೇಲಿ ಹೆವಿ ಪೂಜೆ ಮಾಡ್ತೀವಿ ಗೈಸ್. ನಮ್ಮ ಪೂಜೆಗಂತೂ ಅದು ಬಸ್ತು ಅಲ್ಲ ಏನು ಅದಕ್ಕೂ ಅನ್ನೋದೆಲ್ಲ ಇದು. ಸೊ ಜಾಸ್ತಿ ಆಲ್ರೆಡಿ ಇದು ಇನ್ನೂ ಅರ್ಧ ಐತೆ ಮನೇಲಿ, ಅದಕ್ಕೆ ಒಂದೇ ತಾಳಿದಿಲ್ಲ. ಆದರೆ ಯಾವಾಗ 2-3 ಫ್ಲೇವರ್ ತರ್ತಿದ್ದೆ ನಾನು. ಮೊನ್ನೆ ನಮ್ಮ ಮನೆಗೆ ಅಲ್ಲಿ ಪೂಜೆ ಮಾಡಬೇಕಾದ್ರೆ ಒಂದು ಪ್ಯಾಕೆಟ್ ತೊಗೊಂಡೋಗಿದ್ದೀನಿ, ಅದಿದೆ. ನಾನೇನು ಜಾಸ್ತಿ ಹಚ್ಚಲ್ಲ ಗೈಸ್, 2 ಕಡ್ಡಿ ಹಚ್ಚೋದು. ವಾರಕ್ಕೂ 15 ದಿವಸ
ಏನಿಲ್ಲ, ವಾರಕ್ಕೊಂದ್ಸರಿ ಗುರುವಾರ ಶನಿವಾರ 2 ದಿನ ಮಾಡಬೇಕು. ಗುರುವಾರ ಶನಿವಾರ ಸೋಮವಾರ 3 ದಿನ ಮಾಡ್ಬೇಕು ಅಂದ್ಕೊಂಡಿರೋದು. ನಮ್ಮ ಓನರ್ ರವಿತೇಜ ಅವರು ಇನ್ನೂ ನಮಗೆ ಈಟರ್ನ ರೆಡಿ ಮಾಡಿಕೊಟ್ಟಿಲ್ಲ. ಈ ವ್ಲಾಗ್ ನೋಡ್ತಾ ಇದ್ರೆ ಓನರ್ ರವಿತೇಜ ಅವರೇ ಈಟರ್ನ ಬೇಗ ರೆಡಿ ಮಾಡಿಕೊಡಿ, ನಾವು ಸ್ನಾನಕ್ಕೆ ಅಲ್ಗೂ ಇಲ್ಗೂ ಅಲಿಬೇಕಾಗ್ತಾ ಇದೆ. ಈ ವ್ಲಾಗ್ ಬರೋಷ್ಟ್ರಲ್ಲಿ ಪಕ್ಕ ಮಾಡಿರ್ತಾನೆ ಗೈಸ್. ಇವಾಗ ಫೋನ್ ಮಾಡ್ತೀನಿ ನಾನು. ಆ್ಯಂಡ್ ಇದು ಉದ್ದಿನ ಕಾಳು ಗೈಸ್, ಇದು kg 117 ರೂಪಾಯಿ ಆಗೈತಿ. ಯಾವ ಬೇಳೆನೂ 100 ರೂಪಾಯಿ ಕಮ್ಮಿ ಇಲ್ಲ ಗೈಸ್. ಇವಾಗ ಆಲ್ಮೋಸ್ಟ್ ಎಲ್ಲನೂ 115, 113, 114, 120 ಹಿಂಗೆ ಐತೆ. ನಾವು ದೋಸೆ ಜಾಸ್ತಿ ಮಾಡ್ಕೊತೀವಿ, ಸೊ ಇಷ್ಟಕ್ಕೆ 500 ರೂಪಾಯಿ ಆಗಿದ್ದು ಈ ಸರಿ. ಆ್ಯಕ್ಚುಲಿ ಇಷ್ಟು ದಿನ ಇಲ್ಲಿವರೆಗೂ ಇದೊಂದು ಬ್ಯಾಚ್ ಬಿಟ್ಟು ಯಾವಾಗೂ ನಾವು ರೇಷನ್ ಜೊತೆಗೆ ಕಿಚನ್ ಐಟಮ್ಸು ಆಳು ಮೂಳು ಎಲ್ಲ ತೊಗೊಂಡ್ರು 12,000 ಬಿಲ್ ಆಗ್ತಾಯಿತ್ತು. ಈ ಸರಿ ಬರೀ ರೇಷನ್ಗೆ 12,500 ರೂಪಾಯಿ ಬಿಲ್ ಆಗೈತೆ. ಆಮೇಲೆ ಶಬೀನ ತಾಮ್ರದವು ಮತ್ತು ಕೆಲವೊಂದೊಂದು ಐಟಮ್ ಮುಚ್ಚೋದಕ್ಕೆ ಬೇಕಾಗುತ್ತೆ. ಇದು ಯಾಕೆ 2 ಪ್ಯಾಕೆಟ್ ಅಂದರೆ ಸಾಕು. ಇದಿದೆ, ಸೋಪ್ ಇದೆ, ವಿಮ್ ಇದೆ, ಅದರಿಂದ ನಮಗೆ ಅದಿರೋದ್ರಿಂದ ನಮಗಾಗತ್ತೆ. ಆ್ಯಂಡ್ ಕಸೂರಿ ಮೆಥಿ ಇದು ಏನೋ 4 ತಿಂಗಳಿಗೋ 6 ತಿಂಗಳಿಗೋ ಒಂದ್ಸರಿ ತೊಗೊಳ್ಳೋದು. ನಾವೇನು ಎಲ್ಲದಕ್ಕೂ ಯೂಸ್ ಮಾಡಲ್ಲ, ನೆನಪಾದಾಗ ಅಷ್ಟೇ ಯೂಸ್ ಮಾಡ್ತೀವಿ ಇದನ್ನು. ಕೊತ್ತಂಬರಿ ಸೊಪ್ಪು ಪುದೀನ ಇಲ್ಲ ಅಂದರೆ ಆ ಟೈಮಲ್ಲಿ ಇದನ್ನು ಪಕ್ಕ ಯೂಸ್ ಮಾಡ್ತೀವಿ. ಅದು ಸೊ ಇದೇ ಕಮ್ಮಿ ಗೈಸ್, 90 ರೂಪಾಯಿ. 90 ರೂಪಾಯಿ ಕಮ್ಮಿ ಒಳಗೆ. ಇವೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಅದೇ ಕಮ್ಮಿ. ಸೊ ಇದಕ್ಕೆ ನನ್ನ ಮಗಳಾಗಲೇ ಕನಕನ ಕಿಂಡಿ ಇಟ್ಟಿದ್ದಾಳೆ. ಸೊ ಇದು ಕಡಲೆ ತೊಗೊಂಡಿದ್ದೀವಿ. ಕಡಲೆನೂ ಅಷ್ಟೇ 121 ರೂಪಾಯಿ kg. ನಾವು ಅರ್ಧ kg ಅಲ್ಲ, kg ಒಂದು ಸ್ವಲ್ಪ 950 ಗ್ರಾಮ್ ತೊಗೊಂಡಿದ್ದೀವಿ. 114 ರೂಪಾಯಿ ಬಿದ್ದಿದೆ. ನಮ್ಮ ಮನೇಲಿ ಚಟ್ನಿ ಜಾಸ್ತಿ ಮಾಡೋದ್ರಿಂದ ಚಟ್ನಿಗೆ ಅದಕ್ಕೆ ಯೂಸ್ ಮಾಡ್ತೀವಿ. ನಮ್ಮ ಮನೇಲಿ ಕೈಮಾ ಮಾಡ್ತೀವಿ ಗೈಸ್. ನಮ್ಮ ಮನೇಲಿ ಚಿಕನಲ್ಲೂ ಕೈಮಾ ಮಾಡ್ತೀವಿ, ಮಟನಲ್ಲೂ ಕೈಮಾ ಮಾಡ್ತೀವಿ. ಸಣ್ಣ ಚಿಕನ್ ಕೈಮಾ ಆದರೆ ಒಂದು 4 ಪೀಸ್ ತಿಂತಾನೆ. ಸೊ ಈ ನಡುವೆ ಚಿಕನಲ್ಲೂ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಿಮ್ಗೆ ಯಾರಿಗಾದ್ರೂ ಕೈಮಾ ಉಂಡೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಆಮೇಲೆ ನಮ್ಮ ಮನೇಲಿ ಎಷ್ಟು ಸೋಪ್ಗಳು ತಂದರೂ ಸಾಲಲ್ಲ ಗೈಸ್. ನೋಡಿ ಕಾಜಾ ಬೆಳಗ್ಗೆ ಮಟನ್ ಗಿಟನ್ ಮಾಡಿದಾಗ ಸಮಾಧಾನ ಆಗ್ತಿದೆ. ನಿಮ್ಗೂ ಒಬ್ಬರು ಬರ್ತಾರೆ ಸೋಪೇ ಬೇಕು ಅಂತ ಕೇಳ್ತಾರೆ, ಅದಕ್ಕೆ ಸೋಪ್ ತಂದಿದ್ದೀವಿ. ಗೆಸ್ಟ್ ಬಂದಾಗ ಹಪ್ಪಳ ಆ್ಯಕ್ಚುಲಿ ಇವೆಲ್ಲ ಫಸ್ಟು ಜಾಸ್ತಿ ತಿಂತಾಯಿದ್ದೋ, ಬಟ್ ಈ ನಡುವೆ ತಿನ್ನೋದು ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಅಂದರೂ ರಸ ಹಾಲು ಸಾರು ಆ ಥರ ಮಾಡಿದಾಗ ಈ ಬ್ರಷ್ ನಮ್ಮ ಅಮ್ಮ ಅದು ಏನಕ್ಕೆ ತೊಗೊಂತೋ ಗೊತ್ತಿಲ್ಲ. ಬೈ ಟು ಗೆಟ್ ಟು ಫ್ರೀ. ಒಂದು ಬ್ರಷ್ 150 ರೂಪಾಯಿ ಅಮ್ಮ. ಅದಕ್ಕೆ ನಾನು ಇಲ್ಲಿ ರೇಷನಲ್ಲಿ ಉಳಿಸಿದ್ದೆಲ್ಲ ನೀನು ಒಂದು ಬ್ರಷಲ್ಲಿ ಹೋಗಿಸಿದ್ಯಮ್ಮ. ಪರವಾಗಿಲ್ಲ, 300 ರೂಪಾಯಿ ಇದು, ಬಟ್ 2 ಬಂದೈತೆ. 75 ರೂಪಾಯಿ ಒಂದು ಬ್ರಷು. ನಾವು ಉಚಿತಾ ಇರೋದು 20 ರೂಪಾಯಿ ಬ್ರಷಲ್ಲಿ. ಹಳೆವೆಲ್ಲ ಬಿಸಾಕ್ಬಿಟ್ಟ ಬಾಕಣ. ಇದು ಟೀ ಪುಡಿ ಮೊನ್ನೆ ತಂದಿರೋದು ಅರ್ಧ kg ಐತೆ, ಅದ್ರ ಜೊತೆಗೆ ತಂದಿರೋದು. ಮೊನ್ನೆ ಬೇರೆ ತಂದಿದ್ನಲ್ಲ, ಅದು ಮಿಕ್ಸ್ ಮಾಡಿ. ಈ ಸತಿ ನಾನು ತುಳಸಿ, ಅಶ್ವಗಂಧ, ಎಲೈಚಿ, ಶುಂಠಿ ಇರೋ ಟೀಯನ್ನು ತಂದಿದ್ದೀವಿ. ಎಲ್ಲರಿಗೂ ಒಳ್ಳೆ ಟೀನೇ ಸರ್ವ್ ಮಾಡೋಣ ಅಂದ್ಬಿಟ್ಟು. ಕಾಫಿ ಪುಡಿ ತಂದಿಲ್ಲ, ಇಲ್ಲೇ ವೇಣು. ಅಲ್ಲಿ ವೇಣು ಸಿಗಲ್ಲ, ಕುಡಿಯಲ್ಲ. ನಾವು ಅನ್ನಪೂರ್ಣ ಇಲ್ಲ ವೇಣು ಎರಡೇ ಕುಡಿಯೋದು. ಇಲ್ಲ ಅಂದರೆ ಡೈರೆಕ್ಟ್ ಕಾಫಿ ಮಾಡ್ತಾರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕಾಫಿ ಪುಡಿ, ಅವ್ರ ಅಂಗಡಿಗೆ ಹೋಗಿ ತೊಗೊಂಬರ್ತೀವಿ. ನಮಗೆ ಬ್ರೂ, ನೆಸ್ಕೆಫೆ ಅದೆಲ್ಲ ನಮ್ಮ ಅಮ್ಮವ್ರಿಗೆ ಇಳಿಯಲ್ಲ, ನನಗೆ ಇಳಿಯುತ್ತೆ. ಸೊ ಆ್ಯಂಡ್ ಇದು ಅಕ್ಸೆ ಬೀಜನ ಗೈಸ್, ಇದನ್ನು ಫ್ಲಾಕ್ಸ್ ಸೀಡ್ಸ್ 2 ಪ್ಯಾಕೆಟ್ ನಮ್ಮಮ್ಮ ಯೂಸ್ ಮಾಡಾಕ್ತಾರಂತೆ. ಕಿವಿಲ್ ಗುಗ್ಗೆ ತೆಗೆಯೋದು ಇದೆಲ್ಲ ನೆಸೆಸಿಟಿ. 56 ರೂಪಾಯಿ. ನನ್ನ ಮಗಳು ಹಾಳು ಮಾಡೋದು ಒಂದು ಪ್ಯಾಕೆಟು. ಆಮೇಲೆ ಇಂಗು, ನಾವೇನು ಇಂಗುನೂ ಜಾಸ್ತಿ ಯೂಸ್ ಮಾಡಲ್ಲ ಗೈಸ್. ಅವರು ಪುಳೋಗ್ರೆ ಮಾಡ್ತೀನಿ, ರಸಕ್ಕೆ, ಬೇಳೆ ಸಾರಿಗೆ. ತೇಜುಗೆ ಇಷ್ಟ ಆಗಲ್ಲ ಇಂಗು ಅದೆಲ್ಲ ಹಾಕೋದು. ಆಮೇಲೆ ಕಪ್ಪೆಳ್ಳು, ನಾವು ಬಿಳಿ ಎಳ್ಳು ಕಪ್ಪೆಳ್ಳು ಎಳ್ಳು ಸಮನಾಗಿ ಯೂಸ್ ಮಾಡ್ತೀವಿ. ಆಮೇಲೆ ಅವಲಕ್ಕಿ ಏನು ಚೆನ್ನಾಗಿರಲಿಲ್ಲ ಈ ಸರಿ ಡಿಮಾರ್ಟಲ್ಲಿ, ಸ್ವಲ್ಪ ಕಪ್ಪು ಕಲರ್ ಕಾಣಿಸ್ತಾ ಇತ್ತು. ಆಮೇಲೆ ನಾವು ಯಾವುದೂ ಪ್ರೀ ಪ್ಯಾಕ್ಡ್ ತೊಗೊಳ್ಳಲ್ಲ ಗೈಸ್, ಅಂದರೆ ಆಲ್ರೆಡಿ ಪ್ಯಾಕ್ ಆಗಿರುತ್ತಲ್ಲ 1 kg. ಯಾಕೆ ಅಂದರೆ ಪ್ರೈಸ್ ವೇರಿಯೇಷನ್ ಇದೆ. ಪ್ರೀ ಪ್ಯಾಕ್ಡ್ಗೂ ಇದಕ್ಕೂ 10 ರೂಪಾಯೋ 15 ರೂಪಾಯೋ ಪ್ರೈಸ್ ವೇರಿಯೇಷನ್ ಇದೆ. ಅದಕ್ಕೇ ನಾವು ಈ ಥರದ್ದು ತೊಗೊಳ್ತೀವಿ. ಇಲ್ಲೂ ಇದನ್ನು ತಂದು ಡಬ್ಬಕ್ಕೆ ಹಾಕೋದು, ಅದನ್ನು ತಂದು ಡಬ್ಬಕ್ಕೆ ಹಾಕೋದು, ಅದಕ್ಕೆ ನಾವು ಹಂಗೆ ಮಾಡ್ತೀವಿ. ಚೆನ್ನಾಗಿ 2 ಸತಿ ತೊಳಿಬೇಕು. ಇದೇನು ಕಾಳಮ್ಮ, ಏನು ಬೇಳೆಮ್ಮ? ಕಡಲೆಬೇಳೆ 2 kg ಹಾಕೋ ಅಂದರೆ 1 kg ಹಾಕೊಂಡು 1 1/4 kg ಹಾಕ್ಕೊಂಡವ್ರೆ.
ನನ್ನ ಮಗಳು ಅಡುಗೆ ಕೇಳಿದ್ರೆ ಅಮ್ಮ ಇದು ಸಕ್ಕರೆ 5 kg. ಈ ಸರಿ ಕಾಫಿ ಟೀನ ಕಮ್ಮಿ ಮಾಡಬೇಕು ಅಂತ ಅಂದ್ಕೊಂಡು 5 kg ಇಲ್ಲಾಂದರೆ ನಾರ್ಮಲಾಗಿ 10 kg ತರ್ತಾಯಿದ್ದು ನಮ್ಮ ಮನೆಗೆ 3 ಮಂತ್ಸ್ಗಾಗಂಗೆ. ಶುಗರ್ ಬಂದ್ಬಿಟ್ಟಿದೆ ಅದಕ್ಕೆ ಆಮೇಲೆ ರವೆನೂ ಅಷ್ಟೇ 41 ರೂಪಾಯಿ ಆಗೈತೆ kg. 25 ಹಲ್ವಾ 30 ಇತ್ತೇನೋ. 25 ರೂಪಾಯಿ ಇದ್ದಿದ್ದು. 35 ರೂಪಾಯಿ ಇತ್ತು. ಡಿಮಾರ್ಟಲ್ಲೇ 41 ಅಂದರೆ ನಾರ್ಮಲ್ ಅಂಗಡಿಗಳಲ್ಲಿ ಏನಿಲ್ಲ 50 ರೂಪಾಯಿ ಮಾರ್ತಾ ಇರ್ತಾರೆ. ನಿಯರ್ ಟು 50 ರೂಪೀಸ್ ಪಕ್ಕ. 2 ಥರ ರವೆ ತೊಗೊಂಡಿದ್ದೀವಿ. ಫುಲ್ ತರಕಾರಿ ಹಾಕಿ ಮಾಡಿದಾಗ ನಾವು ಬಲ್ಸಿ ರವೆ, ಅದಕ್ಕೂ ನನ್ನ ಮಗಳು ಕನಕನ ಕಿಂಡಿ ಹಾಕೋಳೆ. ಇದು ಸಣ್ಣ ರವೆ. ಇದನ್ನು ನಾನು ತೊಗೊಂಡಿದ್ದು. ಇದ್ರದ್ದು ಪಾಯಸ ತಿನ್ಬೇಕು ಅನ್ನಿಸ್ತಾ ಇದೆ ನನಗೆ. ಇದು ಸಾಬುದಾನ. ಆ್ಯಕ್ಚುಲಿ ಇದರಲ್ಲಿ ಅಮ್ಮ ಸಾಬುದಾನದಲ್ಲಿ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ, ಚಿತ್ರಾನ್ನ ಥರ ಒಗ್ಗರಣೆ ಅದು ಹಾಕ್ಕೊತಾರೆ. ಬಟ್ ನಮ್ಗೆ ಅವೆಲ್ಲ ಇಳಿಯಲ್ಲ, ಅದು ನಮ್ಗೆ ಗೊತ್ತು. ಅದಕ್ಕೆ ನಾವು ಪಾಯಸ ಮಾಡೋಕ್ಕೆ ತೊಗೊಂಡಿದ್ದೀವಿ. ಇದು ಸೋಡಾ, ಅಡಿಕೆ ಸೋಡಾ ಆ್ಯಂಡ್ ಇದು ಕಡಲೆ ಬೀಜ, ಚಟ್ನಿ, ಚಿತ್ರಾನ್ನ. ನಾವು ಮನೇಲಿ ಹೆಸ್ರು ಕಾಳು ತೊಗೊಂಡಿದ್ದೀವಿ. ಇದೂ 103 ರೂಪಾಯಿ ಗೈಸ್. ಯಾವುದು 100 ರೂಪಾಯಿ ಕಮ್ಮಿ ನಿಮ್ಗೆ ಇಲ್ಲಿ ಸಿಗೋದೇ ಇಲ್ಲ ಬೆಳೆಗಳು. ಸೊ ಕಡಲೆ ಬೀಜ ನಾವು ಎಲ್ಲದಕ್ಕೂ ಇವತ್ತು ಟೊಮೊಟೊ ಬಾತ್ ಮಾಡಿದ್ವಿ, ಟೊಮೊಟೊ ಬಾತ್ಗೂ ಯೂಸ್ ಮಾಡ್ತೀವಿ. ಬಟಾಣಿ ಯೂಸ್ ಮಾಡೋದು ಕಮ್ಮಿ, ಬಟಾಣಿಗಿಂತ ಕಡಲೆ ಬೀಜ ಪ್ರಿಫರ್ ಮಾಡ್ತೀವಿ ನಾವು. ಅವೇ ರೀ ಇಲ್ಲೇ ಕಾಬ್ರು ಕಳ್ಳೆಕಾಳವೆ ಮಾಡೋಣ. ಪೂರಿ ಮಾಡಬೇಕು, ಚಪಾತಿಗೆಲ್ಲ ಚೆನ್ನಾಗಿರಲ್ಲ ಇವಾಗೆಲ್ಲ. ಇದು ಅಂತ ಎಣ್ಣೆ ಅಲ್ಲದೆ ಒಂದು ಟಿನ್ನು ಎಣ್ಣೆ ಮರ್ತಿದ್ದೀವಿ. 1 ಟಿನ್ ಎಣ್ಣೆ ಕರೆಕ್ಟಾಗಿ 2555 ರೂಪಾಯಿ ಗೈಸ್. ಫಸ್ಟ್ ಎಲ್ಲ 1800 ರೂಪಾಯಿಗೆ ತರ್ತಾಯಿದ್ದೀವಿ ನಾವು. ಯಾವಾಗೂ ಡಿಮಾರ್ಟ್ಗೆ ಹೋದ್ರೆ ಟಿನ್ನೇ ಎತ್ಕೊಂಬರೋದು. 5 ಲೀಟ್ರದ್ದು ತರಲ್ಲ. ಅಂಗಡಿಗಳಿಗೆ ಹೋದರೆ ಮಾತ್ರ 5 ಲೀಟ್ರದ್ದು ಕಂಪೇರ್ ಮಾಡ್ತೀವಿ. 5 ಲೀಟ್ರದಕ್ಕೂ ಇದಕ್ಕೂ ಕಂಪೇರ್ ಮಾಡಿದಾಗ ನಮಗೆ 400 to 500 ಡಿಫ್ರೆನ್ಸ್ ಬರುತ್ತೆ. ಇಲ್ಲ ಅಂದರೆ ಇನ್ನೊಂದು ತೊಗೊತೀವಿ, 1 ಲೀಟ್ರದ್ದು ಪ್ಯಾಕೆಟ್ದು ಕಟನ್ ಒಂದು ಬಾಕ್ಸ್ ಬರುತ್ತಲ್ಲ, ಅದಕ್ಕೆ ಕಂಪೇರ್ ಮಾಡ್ತೀವಿ. ಅದರಲ್ಲಿ 10 ಲೀಟ್ರ್ ಬರ್ತೈತಲ್ವಮ್ಮ? ಹಾಂ, 10 ಲೀಟ್ರ್ ಬರುತ್ತೆ. ಕಂಪೇರ್ ಮಾಡಿದಾಗ ಪ್ರೈಸ್ ವೇರಿಯೇಷನ್ ಏನೋ ಒಂದು 50-60 ರೂಪೀಸ್ ಇತ್ತು ಅಂದರೆ ಅದನ್ನು ತೊಗೊಂಡ್ಬಿಡ್ತೀವಿ. ಯಾಕಂದರೆ ಹಂಗಂಗೆ ಒಡೆದು ಡಬ್ಬಕ್ಕೆ ಹಾಕ್ಕೊಂಡು ಬಿಸಾಕ್ಬೋದು ಅಂತ. ಬಟ್ ಈ ಸರಿ ಜಾಸ್ತಿ ವೇರಿಯೇಷನ್ ಇತ್ತು ಅದಕ್ಕೆ. ಮತ್ತು 5 ಲೀಟ್ರ್ ಡಬ್ಬಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಟಿನ್ನಿಗೂ ಜಾಸ್ತಿ ವೇರಿಯೇಷನ್ ಇತ್ತು. ಸೊ ಅದಕ್ಕೆ ನಾವು ಈ ಸರಿ ಟಿನ್ ಎತ್ಕೊಂಡ್ಬಿಟ್ಟು, ಆ್ಯಂಡ್ ಈ ರವೆ ಜೊತೆಗೆ ದಪ್ಪ ರವೆನೂ ಬಲ್ಸಿ ರವೆನೂ ತೊಗೊಂಡಿದ್ದೀವಿ. ಸೊ ಇದು 12,000 ರೂಪಾಯಿ ರೇಷನ್ ಗೈಸ್. ಇದರಲ್ಲಿ ನಾನು ಮನೇಲಿ ಮೈದಾ ಇಟ್ಟಿದೆ, ಚಿರೋಟಿ ರವೆ ಐತೆ, ತೊಗರಿ ಬೇಳೆನೂ ಇತ್ತು ತಾಂಡಿಲ್ಲ, ಹೆಸರು ಬೇಳೆ ಐತೆ, ಕಡಲೆಕಾಳು ಐತೆ. ನಾವು ಮಿಸ್ ಮಾಡಿರೋದು ದೀಪದೆಣ್ಣೆ ಬೇಕು. ಆಮೇಲೆ ಮೈಸೊಪ್ಪು ಇತ್ತು ತಗೊಂಡಿಲ್ಲ, ನಾವೆಲ್ಲ ಬೇರೆ ಹಾಕೋದು. ಅಮ್ಮಂಗೆ ಬೇರೆ. ನಾನು ಅಮ್ಮ ಕಸ್ಟಮೈಸ್ಡ್ ಸೋಪ್ ಯೂಸ್ ಮಾಡ್ತಾಯಿದ್ವಿ, ನಾನು ಅಮ್ಮ ನನ್ನ ಮಗಳು. ಅಪ್ಪ ಸಂದೀಪ ಮಾತ್ರ, ಅಪ್ಪ ಸಂತೂರು, ನನ್ನ ತಮ್ಮ ಮೈಸೂರು ಸ್ಯಾಂಡ್ಲು. ಹಂಗೇನಿಲ್ಲ, ಯಾವುದಿದ್ರೆ ಅದು ಹಾಕ್ಕೊತಾರೆ. ಮೈಸೂರು ಸ್ಯಾಂಡ್ಲ್ ಇದ್ದರೆ ಮೈಸೂರು ಅಂದರೆ ಒಬ್ರದ್ದೊಬ್ರು ಹಾಕ್ಕೊತಾರೆ ಅಂತ ಅಲ್ಲ, ಮನೇಲಿ ಸ್ಟಾಕ್ ಯಾವುದಿದ್ರೆ ಅದು ಹಾಕ್ಕೊತಾರೆ. ಇವಾಗ ಇನ್ನೂ ಇದ್ದಾವೆ, ಅದಕ್ಕೆ ತೊಗೊಂಡಿಲ್ಲ ಗೈಸ್. ಬೇಕಾಗಿದ್ದು ಅಡುಗೆ ಎಣ್ಣೆ ತರಿಸ್ಕೊಡ್ಬೇಕು ನೀನು ಇವಾಗ. ಅಡುಗೆ ಎಣ್ಣೆ ಇಲ್ಲ, ದೀಪದ ಎಣ್ಣೆ ಅರ್ಜೆಂಟ್. ಕೊಬ್ಬರಿ ಎಣ್ಣೆನೂ ತೇಜು ಕೇರಳದಿಂದ ತಂದಿದ್ಲು. ಕೊಬ್ಬರಿ ಎಣ್ಣೆ ಐತೆ, ಲವಂಗ, ಮೆಣಸು, ಸ್ಪೈಸಸ್ ಎಲ್ಲ ತೇಜು ಫ್ರೆಂಡು ನಮಗೆ ನಿಜವಾಗೂ ಒಂದಷ್ಟು ತಂದು ಕೊಟ್ಟವ್ರೆ. ಅದು ನಮ್ಗೆ 2 ವರ್ಷ ಆಗುತ್ತೇನೋ. ಅಮ್ಮ 6 months 7 months ಆಯ್ತಾ ತಂದು? ವರ್ಷ ಒಂದು 6-7 ತಿಂಗಳಾಯ್ತು. ಸಾಂಬಾರ್ ಪುಡಿ ಎಲ್ಲ ಅದರಲ್ಲೇ ಮಾಡ್ಕೊಂಡಿದ್ದು ನಾನು. 6-7 ತಿಂಗಳಾಯ್ತು. ಇನ್ನೂ ಇದಾವೆ, ತಗೊಂಡಿಲ್ಲ, ಏನೂ ತಗೊಂಡಿಲ್ಲ. ಅವೆಲ್ಲ ಇನ್ನೂ ಜಾಸ್ತಿ ಆಗ ಇನ್ನೊಂದು 5,000 ಬಿಲ್ ಆಗಿರೋದು. ಸೊ ಇದರಲ್ಲಿ ನಾವು ಆಮೇಲೆ ಒಂದು 2 ಗಾಜಿನ ಮಗ್ ತೊಗೊಂಡಿದ್ದೆ. ಅದಕ್ಕೆ ಒಂದು ಮಗ್ ಒಡೆದೋಗ್ಬಿಟ್ಟಿದೆ, ಇನ್ನೊಂದಿದೆ. ನನಗೆ ಸನ್ನಿಗೆ ಅಂದ್ಬಿಟ್ಟು ಗ್ಲಾಸ್ ಒಡೆದೋಗೈತೆ. ನಾನು ಬೇಡ ಅಂದೆ ತರ್ಬೇಕಾರೆ. ಅಲ್ಲಿ ಇಕ್ಕಿರೋದ ಏನು ಇದು ಗಾಜಿನ ಲೋಟ ಯಾವ್ದು ಹೊಡೆದೋಗದೆ? ಆ ಕಡೆ ಇರೋದು ಸೀಲ್ ಬಿಟ್ಕೊಂಡ್ಬಿಟ್ಟದೆ. ಏನಕ್ಕೆ ತರಪ್ಪ, ಅದಕ್ಕೆ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಇಷ್ಟು ಗೈಸ್ ನಮ್ಮ ಮನೆ ರೇಷನ್ ನಾವು ಡಿಮಾರ್ಟಿಂದ ತಂದಿರೋದು. ಅದು ಬೇಡ, ಏನಕ್ಕೆ ನಾನು ಡಿಮಾರ್ಟಿಂದ ಏನು ತಂದು ಅಂತ ವಿಡಿಯೋ ಮಾಡ್ತಾ ಇರೋದು. ಸೊ ಇಷ್ಟು ರೇಷನ್ನು. ಇವಾಗ ಏನಕ್ಕೆ ವಿಡಿಯೋ ಮಾಡ್ದೋ ಅಂದರೆ ತಕ್ಷಣಕ್ಕೆ ನನ್ನ ಮಗಳು ಮಲ್ಗೋಳೆ. ಇಲ್ಲಾಂದಿದ್ರೆ ಇವೆಲ್ಲದಕ್ಕೂ ಕನಕನ ಕಿಂಡಿ ಮಾಡಿರೋಳು. ಈಗ ಅವಳು ಎದ್ದೋಳಷ್ಟರಲ್ಲಿ ಇವೆಲ್ಲ ಎತ್ಬಿಟ್ಟು ಆ ಮನೆಗೆ ತೊಗೊಂಡೋಗೋನ ಒಂದು ಕವರ್ಗೆ ಹಾಕ್ಕೊಬೇಕು. ನನ್ನ ಬಟ್ಟೆ ನೋಡ್ರಿ ಇದನ್ನ ಮಾಡೋಷ್ಟರಲ್ಲಿ ಹೆಂಗಾಗಿದೆ ಅಂತ ಅಂದ್ಬಿಟ್ಟು. ನೀನು ಎದ್ದೋಗು, ಎದ್ದು ಜೋಡಿಸ್ಕೋಗು. ಇದು ನನ್ನ ಮಗಳಿಗೋಸ್ಕರನೇ ತೊಗೊಂಡಿದ್ದು ಗೈಸ್. ಮೇಯ್ನಾಗಿ ಕ್ಯಾಲ್ಶಿಯಮ್ ಸಿಗುತ್ತೆ ಇದು ತಿಂದರೆ ಅಂತ ಅಂದ್ಬಿಟ್ಟು ಅವಳಿಗೆ ಅಂತ ತೊಗೊಂಡಿರೋದು.
ಸೊ ನಿಮಗೆ ಈ ಥರ ರೇಷನ್ ವ್ಲಾಗ್ ಇಷ್ಟ ಆಯ್ತಾ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿರೋಂಗೆ ಕನ್ನಡದಲ್ಲಿ ನಾನು ಒಬ್ಬಳೇ ಫಸ್ಟ್ ಅನಿಸುತ್ತೆ ಯಾರು ಈ ಥರ ರೇಷನ್ ವ್ಲಾಗ್ ಮಾಡಿರೋದು. ಇನ್ಯಾರು ನಾನು ನೋಡ್ದಂಗೆ ಯಾರೂ ಮಾಡಿಲ್ಲ. ಬಟ್ ತೆಲುಗುವಲ್ಲೆಲ್ಲ ತುಂಬ ಜನ ಮಾಡಿದ್ದಾರೆ. ಬಟ್ ಕನ್ನಡದಲ್ಲಿ ನಾನೇ ಫಸ್ಟ್ ಇರಬೇಕು. ಸೊ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಗೈಸ್. ನಿಮ್ಮ ಮನೆಗೂ ಇದೇ ಥರ ರೇಷನ್ ಪ್ಲ್ಯಾನ್ ಮಾಡ್ಕೊತೀರಾ? ನೀವು ಡಿಮಾರ್ಟ್ಗೆ ಹೋದ್ರೆ ಕಮ್ಮಿ ಯಾವುದಿದ್ರೆ ಅದು ತೊಗೊತೀರಾ, ಅಥವಾ ನೀವು ಯಾವಾಗೂ ಬೈ ಮಾಡೋದನ್ನೇ ಬೈ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಆ್ಯಂಡ್ ಕೆಲವೊಂದೊಂದು ಸರಿ ಡ್ರೈ ಫ್ರೂಟ್ಸ್ ಮೇಲೆಲ್ಲ ತುಂಬ ಆಫರ್ ಇದ್ದಾಗ ನಾನು ಕೆಲವು ಡ್ರೈ ಫ್ರೂಟ್ಸು ತೊಗೊತೀವಿ. ಈ ಸರಿನೂ ಬಾದಾಮ್. ಸೊ ವಿಡಿಯೋ ಎಂಡಿಗೆ ಬಂದಿದ್ದೀವಿ. ನಿಮ್ಗೆ ಏನು ಅನ್ನಿಸ್ತು ಏನು ಅಂತ ಅಂದ್ಬಿಟ್ಟು ಹೇಳಿ ನನಗೆ. ಈ ಥರ ಹಾಲ್ಸ್ ನಿಮ್ಗೆ ಇಷ್ಟ ಆಗುತ್ತಾ ಅಂತ ಅಂದ್ಬಿಟ್ಟು ಏನೋ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಡೆಫಿನೆಟ್ಟಾಗಿ ಕಮೆಂಟಲ್ಲಿ ಹೇಳಿ ಗೈಸ್. ಓಕೆನಾ? ಈ ಥರ ಮಾಡ್ಬೋದಾ ನೆಕ್ಸ್ಟ್ ಟೈಮ್ ತಂದಾಗ, ಅಥವಾ ಬೋರಿಂಗ್ ಆಗಿದೆಯಾ, ಏನು ಪ್ರತಿಯೊಂದೂ ನನಗೆ ಕಮೆಂಟಲ್ಲಿ ಹೇಳಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಆ್ಯಂಡ್ ಇಲ್ಲಿವರೆಗೂ ಯಾರ್ಯಾರೆಲ್ಲ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಕ್ಚುಲಿ ಈಗ ನೋಡ್ತಾ ಇದ್ರೆ ವ್ಲಾಗ್ ನನಗೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಈಗ ಎಡಿಟ್ ಮಾಡ್ತಾ ಇದ್ದರೆ ಒಂಥರ ರೀಕಾಲ್ ಮಾಡ್ಕೊಂಡಂಗಿದೆ. ಇಲ್ಲಿ ನನ್ನ ಗಂಡ ಬಂದು ಚಕ್ಲಿ ತಿಂತಾ ಇರೋ ಸೌಂಡ್ ಕೊಡ್ತಾ ಇದ್ದಾನೆ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ.